ದಾರಿ ಇಲ್ಲ. ಎಲ್ಲಿದ್ದ ಹುಡುಗಿ ಸಾವು ಗಂಗ ಪುಸನ ತಂದು ನಿನ್ನ ಮಹಾನಂದ ಪಡಿಸು ನಮ್ಮ ಜನನಿ. ನೀನು ಎಷ್ಟು ಮಾತ್ರ ಚಿಂತಿಸಬೇಡ. ಸ್ವಲ್ಪ ಜನನಿ ಸ್ವಲ್ಪ ಕಾಲ ಈ ಸೈನ್ಯ ಮಾಡಮ್ಮ ತಾಯಿ ಅಪ್ಪ ಮಗನೇ. ಹಾಗೆ ಮಾತೆ ನೀನುದಾರು, ನಿನ್ನ ಹೆಸರೇನು, ನಿನ್ನ ನಾಮ? ನೀನು ನನ್ನನ್ನು ಅಡಿಗಡಿಗೆ ಜನನಿ ಎಂದು ಮಾತನಾಡುವುದು ಕಾರಣವೇನು? ಹಾಗೆ ಪುತ್ರ, ಹಾಗೆ ಮಾತೆ ನಿನ್ನ ವಿವರವನ್ನು ಸವಿಸ್ತಾರವಾಗಿ ಹೇಳಿ ಬರ್ತನಾಗುವ ಕಂದ. ಆಗಾಗುವುದು ನೋಡಿ ನಮ್ಮನಿಗೆ ಆನಂದ. ಹಾಯೇ ಜನನಿ ವೃದ್ಧ ಜಾತಕ್ಕೆ ಕಳವಳಿಸಿದ ನಮ್ಮ ಜನಗಳಿಗೆ ಕಷ್ಟ ಬರಬೇಕಾದರೆ ಅಲ್ಲ. ಹಾಗೆ ಮಾತೆ ಪುತ್ರ, ಸ್ವರ್ಗ ಒಂದು ಹಾಗೆ ಜನನಿ ಶ್ರೀಕೃಷ್ಣ ಪರಮಾತ್ಮನ ಅಣ್ಣನ್ನು ಕೊಂಡರಿಪ್ಪೆ ಪಾಪಿಯಲ್ಲಿ ಕಾಪಾಡ್ತಿರೋನು. ಹಾಗೆ ಮಾತೆ ನೀನು ಚಿಂತಿಸಿದ ಯಾತಕ್ಕೆ ಆ ಸೌಗಂಕ ಪುಸನ ತಂದು ನಿನ್ನ ಮಹಾನಂದ ಪಡಿತ ನಮ್ಮ ಜನನಿ ಸವಿಕ್ರಮಹಾನೆ. ಅಯ್ಯೋ ಮಗನೇ, ಹಾಗೆ ಮಾತೆ ಸೌಗಂಧಿಕ ಪುಷ್ಪವನ್ನು ತರಲಿಕ್ಕೆ ಹೋಗಿ ಬಹಳ ಹೊತ್ತಾಯಿತು. ಎನ್ನ ಕಾತನಾದ ಭೀಮಶವನಿಗೆ ಏನು ವಿಪತ್ತು ಸಂಭವಿಸಿರುವುದೋ ಏನು ತಿಳಿಯದಾಗಿರುವುದು. ತನಯ ಅಮ್ಮಯ್ಯ ಕೇಳಿನಿ ಕೇಳು. ಅದೇನು ಸಂಸ್ಕಾರವಾಗಿ ಓ ತನಯನೇ ಕೇಳೋ ನುಡಿಯೇನು. ನಿಮಗೆ ತಾತನಾದ ಭೀಮಸೇನನು ಇದುವರೆಗಾಗಲೂ ಅಲ್ಲಿಂದ ಮನಸ್ಸಿನಿಂದ ಕಳವಳ ಕೊಡುತ್ತೇನೆ. ಅಯ್ಯೇ ತನಯ, ನೀನಾದ ಹೋಗಿ ಭೀಮಸೇನನನ್ನು ನನ್ನ ಕಾತನನ್ನು ಕರೆತರುವಂತನಾಗು ಕಂದ. ಆಗಾಗೋದು ನೋಡಿ ನಮ್ಮ ಜನಗಳೇ ಸಣ್ಣ ತಿಳಿದಿಯ ತಾಯಿ. ಆ ರಾಕ್ಷಸರನ್ನು ಸಂಹಾರ ಮಾಡಿ ತರುವ ತಾಯಿ ಎಷ್ಟು ಮಾತ್ರ ಚಿಂತಿಸಿ ಬೇಡ. ಹಾಗೆ ಮಾತೆ ಪುತ್ರ, ಆ ಚಿಂತೆಯನ್ನು ಬಿಟ್ಟು ಹೋಗ ನಡೆಯುವ ಜನನೇ ಸವಿಕ್ಕಿಸುವ ಬರ್ತಾನೆ. ಧಾರೆಯಳು
ಘಟೋತ್ಕಚನೆ, ಅಮ್ಮಯ್ಯ ಜಾಗೃತಿಯಾಗಿ ನಿಮ್ಮ ತಂದೆಯ ಸ್ಥಳಕ್ಕೆ ಹೋಗಲಿ ಕಂದ. ಆಗುವುದು ಇನ್ನು ಮನೆಗೆ ಅಯ್ಯೋ, ಶಿವ ಶಿವ, ಇಂಥ ಕಠೋರ ವಾಕ್ಯವನ್ನು ಕೇಳಲಾರೆ. ಅಪ್ಪ ಘಟೋತ್ಕಚನೆ, ಏ ಮಹಾತಾಯಿ, ನನ್ನ ಮಾತು ನಮ್ಗೆ ಬಿಲೆದು ದೊರಕಿನ ಭರಿತನಾಗ ನನ್ನ ಬೈದಳ ಅಪ್ಪ ನಂದನಾಗ್ರಣಿ, ಮಾತೆ. ನೀನೇನೇ ಹೇಳಿದ್ರು ಎನ್ನ ಮನದ ಅನುಮಾನವಿರುವುದು. ನಿನ್ನೆಯಿಂದ ನಾನು ಎಷ್ಟು ಮಾತ್ರಕ್ಕೂ ಬರಲಾರೆ. ಏತಕ್ಕೆಂದರೆ ನಾನು ನನ್ನನ್ನು ನಂಬಲಾರದು ಕಂದ, ಆಗಲಾರದು ಎನ್ನ ಮನಕ್ಕೆ. ಕಾಲವು ಇಬ್ಬರು ಬಿದ್ದ ಹಾಗೆ ಹಿಂದಿನ ಕಾಲಕ್ಕೆ ಸೀತಾದೇವ ಅರಣ್ಯವಾಸ ಆಗಿರುವ ಕಾಲದಲ್ಲಿ ಅಮ್ಮಯ್ಯ ಶ್ರೀ ರಾಮಚಂದ್ರ ಮೋಹನಿಂದ ಲೆಕ್ಕನು ನಮ್ಮ ದೂರಿ ಕಳಿಸಿ ರಾವಣಾಸುರ ಕೈಯಲ್ಲಿ ಸಿಕ್ಕಿ ಅನೇಕ ಕಷ್ಟವನ್ನು ಪಟ್ಟಳು. ಹಾಗೆ ಮಾತೆ, ಪುತ್ರ, ಅದರಂತೆ ಈ ಮಹಾ ತಾಯಿಗೆ ಈಗ ದುರ್ಬುದ್ಧಿ ಹುಟ್ಟಿದಂತ ಕಾಣ್ತದೆ. ಒಳ್ಳೆದಿರಲಿ ಜನನಿ, ಸಭೆಗೆ ಸುಲಭಾನೆ. ಅಪ್ಪ ನಂದನಾಗ್ರಣಿ, ಅಮ್ಮಯ್ಯ ಏನೇ ಆದರೂ ನನಗೆ ಅನುಮಾನವಾಗುತ್ತಿರುವುದು. ಯಾವುದಕ್ಕೆ ತಾಯಿ? ಅಹೇ ಕುಮಾರ, ಆರ್ಯ ಮಾತೆ, ಏತಕ್ಕೆಂದರೆ ಪರಪುರುಷರನ್ನು ನಂಬುವುದು ನನಗೆ ಅಸಾಧ್ಯವಾಗಿರುವುದು. ಹೌದು ತಾಯಿ. ಎಷ್ಟು ಮಾತ್ರಕ್ಕೂ ನಿನ್ನ ಮೇಲೆ ನಂಬಿಕೆ ಬರಲಾರದು. ಗಂಟೆಯ ಪುತ್ರ ಸುಗಮ ಚರಿತ್ರ. తప్పుడు అట్లాడుతుందా ಕುಮಾರ, ಸೂರಚಂದ್ರಾದಿಗಳು ದಾರ ತೆಪ್ಪು ನಡೆದರು, ಅಗಲೇ ಛತ್ರ ಉರಿದರು, ಮೇಲಿಗಿರಿ ಪರ್ವತಗಳು ತಲೆ ಕೆಳಗಾದರು, ಬ್ರಹ್ಮದೇವಾದ್ರು ಹೊರವಾದರು. ದುರ್ಯೋಧನ ನಂದನ, ಒಂದು ವೇಳೆ ವಿಘ್ನ ಬಂದರೆ ಬಿಡುದು ಹಠ ಬಿಟ್ಟು ಬಳಕ ನಾನು ನಿನ್ನ ಮಗನಲ್ಲವೇ? ನನ್ನ ಪರ ಹಕ್ಕನ್ನು ತಿಳಿದು ತಿಳಿಸಿ ಬರೀ ಯಾತಕ್ಕೆ ಮಾತಾಡು ತಾಯಿ? ಸಭಿಕ್ಕಿದ್ರು ಲೋಕಭಾಯಿ ದುರ್ಯೋಧನ. ಅಪ್ಪ ಕುಮಾರ, ಅಮ್ಮಯ್ಯ ಹಾಗಾದ್ರೆ ಹೇಳುನೆ ಕೇಳು. ಅದೇನು ಸಂಸ್ಥಾನವಾಗಿ ಹೇಳು ತಾಯಿ. ನಾನು ಎಷ್ಟು ವಿಧವಾಗಿ ಹೇಳಿದ್ರು ಎನ್ನ ಕಾಂತನ ವಿಚಾರವನ್ನು ಹೇಳುತ್ತಿರುವೆನು. ಅಹೇ ಕುಮಾರ, ಹೇಳು ಮಾಮ. ತನಯ, ಆಗೋ ದೈವವೇ ಇನ್ನೇನು ಮಾಡಲಿ? ಈ ಮಹಾತಾಯಿಗೆ ನಾನು ವಿಷ್ಣು ವಿನಾಶದಿಂದ ಬೇಡ್ದರು ಕೇಳಲಿಲ್ಲ. ಹೋಗದಿದ್ದರೆ ಬೆತ್ತ ಮೇಲೆ ವಿಧಿಗೇನು ಉಪಾಯ ತಿಳಿತು. ಧರ್ಮರಾಯನು ನಮ್ಮ ತಾಯಿಯಾದ ದ್ರೌಪದಿ ದೇವಿಯು ಈ ವರದಲ್ಲಿ ಅವರವರ ತಾನುಗಳಲ್ಲಿ ಒಬ್ಬರೊಬ್ಬರಿರುವರು. ಅಯ್ಯ ಅಮ್ಮಯ್ಯ, ಆದ ಕಾರಣ ಇವರಿಗೆ ಕಾಣದಂತ ನನ್ನ ಮಾಯ ರೂಪದಿಂದ ಮೇಘ ಬಣ್ಣದಲ್ಲಿ ಬಿದ್ದು 20 ಬಂದ್ರೆ ಆ ತಕ್ಷಣ ಬಂದ ಇವರನ್ನು ಸಂರಕ್ಷಿಸುವನು. ಈಗ ಮಾತ್ರ ಈ ಮಹಾತಾಯಿ ಮಾತು ಕೇಳದಿದ್ದರೆ ವ್ಯರ್ಥವಲ್ಲ. ನಮ್ಮ ಜನಕನ ಬಳಿಗೆ ಹೋಗ ನಮ್ಮ ಜನನೇ ಸರಿಕ್ಕಿಸುವ